ಹಾಯ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸೊ ಇವತ್ತು ನಾನು ಸಿಲೆಂಟ್ರೋ ಪನ್ನೀರ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸಿಲೆಂಟ್ರೋ ಪನ್ನೀರ್. ಸೊ ಸಿಲೆಂಟ್ರೋ ಪನ್ನೀರ್ಗೆ ಮೇನ್ ಇಂಗ್ರೀಡಿಯೆಂಟ್ ಏನು ಬೇಕಾಗುತ್ತಪ್ಪ ಅಂತಂದರೆ ಚಿಲ್ಲಿ ಆ್ಯಂಡ್ ಕೊರಿಯಾಂಡರ್. ಸೊ ನಾನಿಲ್ಲಿ ಚಿಲ್ಲಿನ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪರಿಂದ, ಮತ್ತು ಕೊರಿಯಾಂಡರ್ನ ಕೂಡ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ಮಿಕ್ಸಿಯಲ್ಲಾದ್ರೂ ಕ್ರಷ್ ಮಾಡ್ಕೊಬೋದು, ಬಟ್ ಪೂರ್ತಿಯಾಗಿ ಕ್ರಷ್ ಮಾಡಬಾರ್ದು, ಕಚ್ಚಾ ಪಚ್ಚಾಗಿ ಈ ಥರ ಇರಬೇಕು. ಸೊ ಸಿಲೆಂಟ್ರೋ ಪನ್ನೀರ್ ಮಾಡಲಿಕ್ಕೆ ಪನ್ನೀರ್ ಬೇಕಾಗುತ್ತೆ, ಮತ್ತು ಕಾಳು ಮೆಣಸು ಇರುತ್ತವಲ್ಲ ಅದರದ್ದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಗಾರ್ಲಿಕ್ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಕ್ರಷ್ ಮಾಡಿ ಇಟ್ಕೊಂಡಿರೋದು. ನೆಕ್ಸ್ಟು ನಮಗೆ ಕಾರ್ನ್ಫ್ಲೋರ್ ಬೇಕಾಗುತ್ತೆ, ಆ್ಯಂಡ್ ನಮಗೆ ಮೈದಾ ಕೂಡ ಬೇಕಾಗುತ್ತೆ. ಅದರ ಜೊತೆಗೆ ಅಕ್ಕಿ ಹಿಟ್ಟು ಕೂಡ ನಮಗೆ ಬೇಕಾಗುತ್ತೆ, ಹಾಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೂಡ. ಸೊ ಇಲ್ಲಿ ಪನ್ನೀರ್ನ ನಾನು ತೊಗೊಂಡಿದ್ದೀನಿ. ಪನ್ನೀರ್ಗೆ ನಾನು 4 ಸ್ಪೂನ್ಸ್ ಆಫ್ ಮೈದಾನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕಪ್ಪಲ್ಲಿ 4 ಸ್ಪೂನ್ಸ್ ಆಫ್ ಮೈದಾನ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದೆ. ಸೊ ಹಾಗೆ ಕಾರ್ನ್ಫ್ಲೋರ್ನು ಕೂಡ 2 ಸ್ಪೂನ್ಸ್ ಆಫ್ ಕಾರ್ನ್ಫ್ಲೋರ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ರೈಸ್ ಫ್ಲೋರು, ಇದನ್ನು ಕೂಡ 2 ಸ್ಪೂನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ಅದಾದಮೇಲೆ ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಚೂರು ವಾಟರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬಿಟ್ಬಿಡಬೇಕು. ಸೊ ನೆಕ್ಸ್ಟು ಪಾತ್ರೆಗೆ ಎಣ್ಣೆ ಹಾಕಿ ಕಾದ್ಮೇಲೆ ಆ ಪನ್ನೀರ್ನ ನಾವು ಫ್ರೈ ಮಾಡಬೇಕು. ಸೊ ಈ ಸಿಲೆಂಟ್ರೋ ಪನ್ನೀರ್ ಇದೆಯಲ್ಲ, ನಾವು ವಿನಯ್ ರೆಸಿಡೆನ್ಸಿಲಿ ಈ ಫುಡ್ಡನ್ನು ನಾವು ಟ್ರೈ ಮಾಡಿದ್ವಿ. ನನಗೆ ಭಾಳ ಇಷ್ಟ ಆಗಿತ್ತು. ಸೊ ಇದನ್ನು ನಾನು ಮನೇಲಿ ಟ್ರೈ ಮಾಡಬೇಕಂತ ಅಂದ್ಕೊಂಡೆ. ನಮ್ಮ ಅಕ್ಕಗೆ ಹೇಳಿದೆ ಇದನ್ನು ಮಾಡು ಅಂತೇಳಿ, ಬಟ್ ಅದು ಯಾವುದಂತ ನಮಗೆ ನೇಮು ಮರ್ತೋಗ್ಬಿಟ್ಟಿತ್ತು. ಜಸ್ಟು ನಮ್ಮ ಅಕ್ಕಗೊಂದೇ ನೆನಪಿತ್ತು, ಕೊರಿಯಾಂಡರಿಂದದು ಅಂತ ಹೇಳಿದ್ಲು. ಸೊ ಪರ್ಟಿಕ್ಯುಲರ್ ನೇಮ್ ನನಗೆ ಗೊತ್ತಾಗಿದ್ದಿಲ್ಲ, ಅದ್ರ ರೆಸಿಪಿ ನೇಮ್. ಸೊ ನಮ್ಮ ಅಕ್ಕಗೆ ಈ ರೆಸಿಪಿ ಗೊತ್ತಾಗಿತ್ತು. ಸೊ ಆಕೆ ಟ್ರೈ ಮಾಡಿ ನೋಡೋಣ ಅಂತ ಹೇಳಿದ್ಲು. ಸೊ ಹಾಗಾಗಿ ಇದ್ರದ್ದು ಚೆನ್ನಾಗಿ ಬಂದರೆ ವಿಡಿಯೋ ಅಪ್ಲೋಡ್ ಮಾಡು ಅಂತ ಹೇಳಿದ್ಲು. ಸೊ ನಾವು ಟ್ರೈ ಮಾಡಿ ನೋಡಿದ್ವಿ, ಚೆನ್ನಾಗಿ ಬಂದಿತ್ತು. ಸೊ ಇದರಲ್ಲಿ ಏನಪ್ಪ ಅಂದರೆ, ಒಂದು ನಾವು ಆ್ಯಡ್ ಮಾಡಲಿಲ್ಲ, ಚಿಲ್ಲಿ ಸಾಸ್ ಒಂದು ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಚಿಲ್ಲಿ ಸಾಸ್ನ ನಾವು ಸ್ಕಿಪ್ ಮಾಡಿದ್ವಿ. ಸೊ ಚಿಲ್ಲಿ ಸಾಸ್ ಸ್ಕಿಪ್ ಮಾಡಿದರೂ ಸಹ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ 2 ಚಿಲ್ಲಿ ಹಾಕಿ ಗಾರ್ಲಿಕ್ನ ಆ್ಯಡ್ ಮಾಡಬೇಕು. ಸೊ ಗಾರ್ಲಿಕ್ನ ಆ್ಯಡ್ ಮಾಡಿ ಫ್ರೈ ಮಾಡಿದ ಮೇಲೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿ, ಒಂದು ಸ್ವಲ್ಪ ಕರಿ ಲೀವ್ಸ್ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮೇಲೆ ನಾವು ತೊಗೊಂಡಿರುವಂತಹ ಕ್ರಶ್ಡ್ ಕೊರಿಯಾಂಡರ್ ಮತ್ತು ಚಿಲ್ಲಿನ ಇದೆಯಲ್ಲ ಅದನ್ನು ಆ್ಯಡ್ ಮಾಡಬೇಕು. ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಒಂದು ಕೊರಿಯಾಂಡರ್ನೇ ಈ ಒಂದು ರೆಸಿಪಿಗೆ ಫ್ಲೇವರ್ ಕೊಡುವಂಥದ್ದು. ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆದಮೇಲೆ ಪುಡಿ ಮಾಡಿರುವಂತಹ ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಅದಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮೇಲೆ ಮಿಕ್ಸ್ ಮಾಡಿ ಕಾರ್ನ್ ಸ್ಟಾರ್ಚ್ನ ಆ್ಯಡ್ ಮಾಡಬೇಕು. ಸೊ ಇದು ಒಂದು ಸ್ಟ್ರಾಂಗ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅದಾದಮೇಲೆ ಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಪನ್ನೀರ್ ಇದೆಯಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸೊ ರೆಡಿಯಾಗಿದೆ ಪನ್ನೀರು. ಸೊ ಅದ್ರ ಮೇಲೆ ನಾನು ಸ್ವಲ್ಪ ಮಸಾಲ ಆ್ಯಡ್ ಮಾಡಿದ್ದೀನಿ, ಲೈಕ್ ಜೀರಿಗೆ ಪೌಡರ್, ಗರಂ ಮಸಾಲ ಆ ಥರ. ಸೊ ಅದನ್ನು ಆ್ಯಡ್ ಮಾಡಿ ಫ್ರೈ ಮಾಡಿದರೆ ಆಯಿತು, ರೆಡಿ ಆಯಿತು. ಸೊ ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿ ಬಂದಿತ್ತು. ಸೊ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದು ಒಂದು ಡಿಫ್ರೆಂಟ್ ರೆಸಿಪಿ. ಸೊ ಯು ಮಸ್ಟ್ ಟ್ರೈ ದಿಸ್ ರೆಸಿಪಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನು, ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.